ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ರೆಡಿ ಇದಾರೇನೋ? ಅಣ್ಣ ರೆಡಿ ಇದ್ದಾರೆ. ಅಣ್ಣನ ಕ್ಯಾರೆಕ್ಟರ್ ಮಾಡ್ತಿರೋನ್ಗೆ ಬೇಸ್ ಎಲ್ಲ ನಡುಗುತ್ತಾ ಇದೆ. ಇದೀಗ ಡ್ಯಾನ್ಸ್ ನ ಮಹಾಗುರುವಿನ ಆಗಮ ಆಗುವಂತಹ ಸಮಯ. ಆ ಬ್ರಹ್ಮಾಂಡದಲ್ಲಿ ನೃತ್ಯಕ್ಕೆ ನಟರಾಜನೇ ಅಧಿಪತಿ ಆದ್ರೆ ನಮ್ಮ ಕರುನಾಡಿನಲ್ಲಿ ಈ ಯುವರಾಜನೇ ಅಧಿಪತಿ. ಇವರು ಕರುನಾಡ ಸ್ವತ್ತು. ಇವರಿಂದ ದಿನೇ ದಿನೇ ಹೆಚ್ಚಾಗ್ತಿದೆ ಡಿಕೆಡಿಯ ಗತ್ತು. ಸೊ ಪ್ಲೀಸ್ ವೆಲ್ಕಮ್ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಶರಣೆ ಹೆಸರು ಪೋಸ್ಟ್ ಮಾಡಿ ಬಟ್ಟೆ ಕಳಿಸ್ಬಿಟ್ಟು ನಾನು ಮಾಡಲ್ಲ ಅಂತ ಗೇಟ್ ಹತ್ರ ಓಡೋಗ್ಬಿಟ್ಟಿದೆ ಅಕ್ಕ. ಇಲ್ಲ ನೀ ಮಾಡ್ಲೇಬೇಕು ಅಂತ 3 ಗಂಟೆ ನಾ ಹೇಳ್ಕೊಂಬಂದು ಹಾಕಿಸ್ಬಿಟ್ಟು, ಅದು ಅಲ್ಲದೆ ಅಣ್ಣಂದು ಒರಿಜಿನಲ್ ಕ್ಲಾಸ್ ಬೇರೆ ಕೊಟ್ಟು ಕಳಿಸ್ಬಿಟ್ಟು. ಮಾಡ್ಲಣ್ಣ? ಏ ಅಣ್ಣನೇ ಪರ್ಮಿಷನ್ ಕೊಟ್ರು. ಸಾಕಮ್ಮ ಈ ದೃಷ್ಟಿ ಅಣ್ಣ, ಯಾವ ಕರುನಾಡಿನ ದೃಷ್ಟಿನೂ ನಿಮಗೆ ತಾಗದೆ ಇಲ್ಲ ಅಣ್ಣ. ನೀವು ನಮ್ಮ ಕರ್ನಾಟಕದ ಆಸ್ತಿ ಅಣ್ಣ, ಸ್ವತ್ತಣ್ಣ, ಸ್ವತ್ತು. ಥ್ಯಾಂಕ್ ಯು ಅಣ್ಣ, ತುಂಬಾ ಖುಷಿ ಆಗ್ತಿದೆ. ಆದ್ರೂ ಅಣ್ಣ, ಇವತ್ತು ನಮ್ಮ ಈ ಮಹಾ ಸಂಗಮಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗುತ್ತಮ್ಮ. ನೀರಜ್ ಜನ ಎಲ್ಲ ಬಂದಿದ್ದಾರೆ, ತುಂಬಾ ಜನ ಎಲ್ಲ ಬಂದಿದ್ದಾರೆ, ಆಮೇಲೆ ಕಾಮಿಡಿ ಕಿಲಾಡಿಯವರೆಲ್ಲ ಬಂದಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಭಯ ಆಗ್ತದೆ. ತುಂಬಾ ಖುಷಿ ಆಗುತ್ತಮ್ಮ. ಇದನ್ನ ನೋಡಿದ್ರೆ ನನಗೊಂದು ಹಾಡು ನೆನಪಾಗ್ತಾ ಇದೆ ಅಮ್ಮ. ಏ ಹೇಳಿ ಅಣ್ಣ. ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ. ಏ ಸೂಪರ್ ಅಣ್ಣ, ಸೂಪರ್ ಅಣ್ಣ. ಏನ್ ಹೇಳಮ್ಮ, ತುಂಬಾ ಜನ ಇರ್ಬೇಕು, ಮಾತಾಡಿಸ್ತಾ ಇರ್ಬೇಕು. ಬಹಳ ಖುಷಿ ಅಮ್ಮ, ನನಗೆ ಬಹಳ ಖುಷಿ. ಅಣ್ಣ ವೆಲ್ಕಮ್ ಅಣ್ಣ, ವೆಲ್ಕಮ್ ಟು ಡಿಕೆಡಿ ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ, ನೀವು ಇದೇ ರೀತಿ ಕೊನೆವರೆಗೂ ಇದ್ದು ನಮ್ಗೆ ಹಾರೈಸಿ. ಮುಗಿಸಮ್ಮ, ನಂಗೆ ಭಯ ಆಗಿ ಬೇಸರ. ಅಣ್ಣ ನನ್ಗೂ ಭಯ ಆಗ್ತಾ ಇದ್ದಾನೆ. ಅಣ್ಣ ನಿಮ್ಮ ಬಾಯಿಂದ ಒಂದೇ ಒಂದ್ಸಲಿ ಚಿಟಿ ಚಿಟಿ ಬ್ಯಾಂಗ್ ಬ್ಯಾಂಗ್ ಬರ್ಲಿ ಅಣ್ಣ. ಚಿಟಿ ಚಿಟಿ ಬ್ಯಾಂಗ್ ಬ್ಯಾಂಗ್. ನಿಜವಾಗ್ಲು ನಿಮ್ ಪರ್ಫಾರ್ಮೆನ್ಸು ಅಯ್ಯೋ, ನಿನ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಗೊತ್ತಾ? ಹೇಗಿತ್ತು ಸುಗಣ? ಸೂಪರ್ ಆಗಿತ್ತಮ್ಮ. ಸೂಪರ್ ಅಮ್ಮ. ಓಕೆ, ಇದೀಗ ನಮ್ಮ ಮೊದಲನೆಯ ಕಂಟೆಸ್ಟೆಂಟ್ಸ್ ನ ಬರಮಾಡಿಕೊಳ್ಳುವಂತಹ ಸಮಯ. ಅಣ್ಣ ಇವ್ರನ್ನ ನಾನೇ ಕರ್ಕೊಂಡ್ ಬರ್ತೀನಿ, ಸಕಲಾಗಿರತ್ತೆ, ಮಜವಾಗಿರುತ್ತೆ. ಒಂದ್ ನಿಮಿಷ ಇಲ್ಲಪ್ಪ ಇದೆಯಪ್ಪ. ಎಷ್ಟು ಉದ್ದೋಗಿದಾರಲ್ಲ, ಮುದ್ದು. ಏ ಅಣ್ಣ ಮೈ ಕಷ್ಟ ಇದಾನೆ. ಅಯ್ಯೋ, ಏನೋ ನಿನ್ನ ಹೆಸರು? ಪ್ರೀತಮ್. ಪ್ರೀತಮ್. ಎಲ್ಲಪ್ಪ ಇದ್ದೆ ಇಷ್ಟ ದಿನ? ಸ್ಟೇಜಿಂದಿದ್ದೆ, ಬಾ ಅಂದ್ರು ಬಂದೆ, ಡ್ಯಾನ್ಸ್ ಮಾಡಂದ್ರು ಇವ್ ಮಾಡ್ತೀನಿ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡು. ಚಪ್ಪಾಳೆ, ನಮ್ಮ ಪ್ರೀತಮ್ ಒಂದು ಜೋರಾದ ಚಪ್ಪಾಳೆ. ಎಷ್ಟು ಮುದ್ದಾಗಿ ಮಾಡ್ತೀಯ ಕಣೋ. ಓಕೆ, ಈಗ ರಚ್ಚು ಮಾಮ ಹತ್ರ ಕೇಳೋಣ. ಓಕೆ, ಎಸ್ ರಚ್ಚು, ಹೇಗಿತ್ತು ಈ ಮಗುವಿನ ಪರ್ಫಾರ್ಮೆನ್ಸ್? ಅವ್ನು ನೋಡಕ್ಕೆ ಒಂದ್ ಚಂದ ಅಲ್ವಾ ಅಂತ ಮುದ್ದಾಗಿ ಪರ್ಫಾರ್ಮ್ ಮಾಡ್ತಾನೆ. ಅವ್ನು ನೋಡೋಕೆ ಚಂದ, ಅವ್ನ ಡಾನ್ಸು ಚಂದ. ಏ ಸೂಪರ್ ಅಪ್ಪ, ಸೂಪರ್. ಓಕೆ, ಈಗ ನಮ್ಮ ಜನ್ಯಾಜಿ ಅವ್ರ ಹತ್ರ ಕೇಳೋಣ. ಜನ್ಯಾಜಿ, 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 ಹೇಗಿತ್ತು ನಮ್ಮ ಈ ಮಗುವಿನ ಪರ್ಫಾರ್ಮೆನ್ಸ್? ಮೇಡಮ್, ನೀವ್ ಏನ್ ಹೇಳಿ, ಮಕ್ಕಳು ಮಾಡದೇ ಚಂದ. ಜನ್ಯಾಜಿ ಅಂದ್ರೆ ಮಕ್ಕಳು ಏನ್ ಮಾಡಿದ್ರು ಚಂದ ಅಂತ ಹೇಳಿದೆ. ಮೇಡಮ್ ಬನ್ನಿ ಕೂತ್ಕೊಳ್ಳಿ, ಅಲ್ಲೇ ಬರ್ತೀನಿ. ಬನ್ನಿ ಪ್ಲೀಸ್ ಪ್ಲೀಸ್. ನಿನ್ಗೇನೋ ಗಿಫ್ಟ್ ತಂದಿದ್ದೀನಿ. ಗೋಲ್ಡ್ ಕಣಿಮ್ಮ, ಜನ್ಯಾಜಿ ಆ ಮಗು ಗೋಲ್ಡೇ ಆಗ್ಬಿಟ್ರಲ್ಲ ಜನ್ಯಾಜಿ. ಮೇಡಮ್, ಮಕ್ಕಳು ಮುಂದೆ ಗೋಲ್ಡ್ ಯಾವ ಲೆಕ್ಕ ಮೇಡಮ್? ಒಂದ್ ಮಗುಗೆ ಒಬ್ಬ ತಂದೆ ಮಾತ್ರ ಅರ್ಥ ಆಗೋದು ಅವ್ರ ಮನಸ್ಸು. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ನೆಕ್ಸ್ಟ್ ಶಿವಣ್ಣ ಹತ್ರ ಕೇಳೋಣವಾ? ಶಿವಣ್ಣ ಸರ್ ಹತ್ರ ಕೇಳೋಣ. ಓಕೆ ಅಣ್ಣ, ಹೇಗಿತ್ತಣ್ಣ ಈ ಪರ್ಫಾರ್ಮೆನ್ಸ್? ಏನ್ ಚೆನ್ನಾಗ್ ಮಾಡ್ತಾರಮ್ಮ ಅವನು ಡ್ಯಾನ್ಸು. ಆ ದೇವ್ರ ಬಗ್ಗೆ ನಾವು ಕಮೆಂಟ್ ಮಾಡೋಷ್ಟು ದೊಡ್ಡವರಲ್ಲ ಅಮ್ಮ. ಅದ್ಭುತವಾಗಿ ಮಾಡ್ದಕ್ಕಂದ. ಬೈಲಿ ಬೈಲಿ. ಶಿವ
ಶಿವಣ್ಣ ಸರ್ ಏನ್ ಬೇಕಪ್ಪ? ನಂಗೆ ತಸ್ರೂಪಕ್ಕ ತುರ್ತುರೆ ಬೇಕು. ತಸ್ರೂಪಕ್ಕ ತುರ್ತುರೆ. ತುರ್ತುರೆ ಒಂದ್ ನಿಮಿಷ ಏ, ಪಾಪ ಕಣ್ರು ಕುರ್ಕುರೆ ಬೇಕಂತೆ. ತಡಪ್ಪ, ಎಷ್ಟು ಬೇಕೋ ತುರ್ತುರೆ ತಿನ್ಕೊ ಹೋಗು. ಹಾ ಸರ್. ಏ ಶಿವಣ್ಣ 2,000 ರೂಪಾಯಿ ಕೊಟ್ರ? ಅಲ್ಲ ನೋಡಿ, ಒಂದು ಮಗುವಿನಂಥ ಮನಸ್ಸಿನಿಂದ ಆ ಮಗು ಹೋಗಿ ಅಣ್ಣ ನನಗೆ ಕುರ್ಕುರೆ ಬೇಕು ಅನ್ನೋದಕ್ಕೆ 2,000 ಕೊಟ್ಟಿದ್ದಾರೆ. ಅದು ನಮ್ಮ ಶಿವಣ್ಣ ಆದ್ರೆ, ಅದು ಅವರ ಮನಸ್ಸಾದ್ರೆ ಬರ್ಲಿ ಚಪ್ಪಾಳೆ ನಮ್ಮ ಶಿವಣ್ಣಗೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೋಗಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ರೆಡಿಯಾಗಿ, ಓಕೆನಾ? ಓಕೆ, ನಮ್ಮ ನೆಕ್ಸ್ಟ್ ಪರ್ಫಾರ್ಮರ್ನ ಕರೆಯುವಂತಹ ಸಮಯ. ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಗುಂಡಮ್ಮ ಮತ್ತು ರಾಘವ್. ಗುಂಡಮ್ಮ, ಈ ವೇದಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಪಕ್ಕದ ವೇದಿಕೆಯಲ್ಲಿ ಅರೆ, ಕಾಮಿಡಿ ಏ, ಒಂದ್ ನಿಮಿಷ ನಡೀತಾ ಇದೆ. ಇರಮ್ಮ, ನನ್ ಚೇರು ಏಯ್, ಶಿವಣ್ಣ ಚೇರ್ ನೋಡ್ರೋ, ಯಾಕ್ರೋ? ಪರವಾಗಿಲ್ಲ ನಾನೇ ಬರ್ತೀನಿ. ಈ ವೇದಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಗುಂಡಮ್ಮ ಅವರೇ? ಅಂದ್ರೆ ಮ್ಯಾಮ್, ಪಕ್ಕದ ವೇದಿಕೆಯಲ್ಲಿ ಕಾಮಿಡಿ ನಡೀತಾ ಇದೆಯಲ್ಲ, ಅದಕ್ಕೆ ಈ ವೇದಿಕೆ ಆಯ್ಕೆ ಮಾಡ್ಕೊಂಡು. ನಾನು ಮೊದಲಿಂದನೂ ಚಾಲೆಂಜ್ ತಗೊತಾ ಇರ್ತೀನಿ. ನಾನು ಚಾಲೆಂಜಲ್ಲೇ ಬದುಕ್ತಾ ಇರ್ತೀನಿ. ಪ್ರತಿಯೊಂದು ಚಾಲೆಂಜ್, ಇಲ್ಲಿ ಪ್ರೊಡಕ್ಷನ್ ಅವ್ರಿಗೂ ಒಂದು ಚಾಲೆಂಜ್ ಹಾಕಿದ್ದೀನಿ. ಈ ಅಚ್ಚರಿ ರಾಘವ್, ನೀನ್ ಯಾಕೋ ಮಾತಾಡ್ತಿಲ್ಲ? ಬಾಮ್ಮ, ಈ ಕಡೆ. ಬಂದ್ಮೇಲೆ ಬರ್ರಿ, ಅವಳೇ ಮಾತಾಡ್ತಾಳೆ, ನನಗೆ ಮಾತಾಡಕ್ಕೆ ಬಿಡಲ್ಲ. ಇನ್ನೂ ನನಗೆ ಅರ್ಥ ಆಗ್ತಿದೆ ಕಣೋ. ಸೊ ಆಕ್ಚುಲಿ ಯಾಕಂದ್ರೆ ನಾನ್ ರಾಜು, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಅನು, ಗುಂಡಮ್ಮ ನೀವು ಡಾನ್ಸ್ ಮಾಡೋದೇ ಒಂದ್ ಚಂದ. ಚಂದ ಮಾಡಿದ್ರಿ ಅಷ್ಟೇ. ಏ, ಅವ್ರಿಗೋಸ್ಕರ ನಾನು ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಸಿದ್ದೇಗೌಡ್ರು ಹಾಗೂ ದಿಶಾ. ಬನ್ನಿ ನಮ್ಮ ಸಿದ್ದೇಗೌಡರಿಗೆ ಚಪ್ಪಾಳೆ. ತುಂಬಾ ಚೆನ್ನಾಗಿ. ಓಕೆ, ನಮ್ಮ ಮೊದಲನೇದಾಗಿ ನಮ್ಮ ಅಣ್ಣ ರೆಡಿಯಾಗಿ ನಿಂತಿದ್ದಾರೆ, ಕೇಳೋಣ. ಎಸ್ ಶಿವಣ್ಣ, ಹೇಗಿತ್ತು ಪರ್ಫಾರ್ಮೆನ್ಸ್ ಅಮ್ಮ? ಇವ್ರಿಗೆ ನಾನು ಫೈರ್ ಬ್ರ್ಯಾಂಡ್ ಕೊಡ್ಲೇಬೇಕಮ್ಮ ನಾನು. ಏಯ್, ಸೂಪರ್ ಅಮ್ಮ, ಸೂಪರ್. ಥ್ಯಾಂಕ್ ಯು ಶಿವಣ್ಣ, ಸಕ್ಕತ್ತಾಗಿರೋ ಕಮೆಂಟ್ಸ್ ಬಂದಿದೆ. ಈಗ ನಮ್ಮ ರಚನವನ್ನ ಕೇಳೋಣ. ಎಸ್ ರಾಜು. ಅನು, ನಾನು ಒಂದು ಹೇಳ. ಪ್ಲೀಸ್ ಮ್ಯಾಮ್. ವಸಂತ ವಸಂತ ನಂಗೆ ಅವ್ನು ಇಷ್ಟ ಕಣೋ, ಇದು ಚೆನ್ನಾಗಿ ಮಾಡ್ತೀರ ನೀವು. ಹಿಂಗೆ ಕಣೋ. ಏ ಸೂಪರ್